ವಿದ್ಯಾರ್ಥಿಗಳು ಕಲಿಕೆಗೆ ಹಿಂಜರಿಕೆ ಹೆದರಿಕೆ ಇರಬಾರದು ಎಂದು ಹುಣಸೂರು ಕಾರ್ಯನಿರ್ವಹಣಾಧಿಕಾರಿ ಹೊಂಗಯ್ಯ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಹುಣಸೂರು ತಾಲೂಕಿನ ಹಿರೇಕ್ಯಾತನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಕ್ಷರ ಫೌಂಡೇಶನ್ ಹಾಗೂ ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆಯ ಸಹಯೋಗದೊಂದಿಗೆ ಗಣಿತ ಕಲಿಕಾ ಆಂದೋಲನ ಗಣಿತ ಪರೀಕ್ಷೆ ಬಹುಮಾನ ವಿತರಣೆ ಮಾಡಿ ಮಾತನಾಡುತ್ತಾ ಗಣಿತ ವಿಷಯ ಸುಲಭವಾಗಿ ಕಲಿಯುವ ವಿಷಯವಾಗಿದೆ. ವಿದ್ಯಾರ್ಥಿಗಳ ಕಲಿಕೆಗೆ ಶಿಕ್ಷಕ ಕಾಳಜಿ ಮುಖ್ಯ. ಕಲಿಕೆಗೆ ಹಲವಾರು ಮಾರ್ಗದರ್ಶನಗಳಿವೆ. ಗುರುಗಳ ಮಾರ್ಗದರ್ಶನದಲ್ಲಿ ನಿರಂತರ ಕಲಿಕೆಯಿಂದ ವಿಷಯವಾರು ಕಲಿಕೆಗೆ ಸುಲಭವಾಗುವ ಕೌಶಲ್ಯಗಳನ್ನು ಗಮನದಲ್ಲಿ ಇಟ್ಟು ಕೇಳಿದಾಗ ಕಲಿಕೆಗೆ ಪೂರಕವಾಗುತ್ತದೆ. ಮನೆಯಲ್ಲಿ ನಿರಂತರ ಅಭ್ಯಾಸದೊಂದಿಗೆ ದೈನಂದಿನ ಚಟುವಟಿಕೆಯಾಗಬೇಕು. ಗಣಿತ ಕಷ್ಟ ಅನ್ನುವ ಭಾವನೆ ಇಟ್ಟುಕೊಳ್ಳಬಾರದು. ಈ ಸ್ಪರ್ಧೆಗಳು ಪೂರಕವಾಗಿ ಕೆಲಸ ಮಾಡುತ್ತವೆ. ಕಲಿಕೆಗೆ ಉತ್ಸಾಹ ಮುಖ್ಯ ಎಂದರು. ಮಾಧ್ಯಮದ ಮಿತ್ರರಾದಂತಹ ಈ ಒಂದು ಕಾರ್ಯಕ್ರಮ ಗ್ರಾಮೀಣ ಪ್ರದೇಶದಲ್ಲಿ ಓದ್ತಾ ಇರ್ತಕ್ಕಂಥ, ಅದರಲ್ಲೂ ಪ್ರಮುಖವಾಗಿ ಸರ್ಕಾರಿ ಶಾಲೆ ಮಕ್ಕಳು ಗಣಿತ ಅಂದ್ರೆ ಸ್ವಲ್ಪ ಹಿಂಜರಿಕೆ ಇದೆ, ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಕಡೆ ಮಾಹಿತಿ ಇದೆ. ಇದು ಯಾಕಾಗ್ತಾ ಇದೆ, ಯಾಕೆ ಗಣಿತ ಮತ್ತೆ ಇಂಗ್ಲಿಷ್ ಅಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ಹಿಂದುಳಿತಾ ಇದ್ದಾರೆ ಅನ್ನೋದನ್ನ ಒಂದು ಅಧ್ಯಯನ ಮಾಡಿ ಈ ಒಂದು ಸಹಯೋಗದಲ್ಲಿ ಅಕ್ಷರ ಫೌಂಡೇಶನ್, ಯಾರಿದ್ರಿ ಅಕ್ಷರ ಫೌಂಡೇಶನ್ ಕಡೆಯವರು ಯಾರು ಬಂದಿಲ್ಲ, ಹಾಗಾಗಿ ಅವರು ಕೂಡ ಒಂದು ಸಹಯೋಗದಲ್ಲಿ ಗ್ರಾಮೀಣ ಮಕ್ಕಳು ಈ ಒಂದು ವಿಷಯಗಳಲ್ಲಿ ಹಿಂದುಳಿಬಾರದು ಅಂತೇಳಿ ಈ ಒಂದು ಕಾರ್ಯಕ್ರಮಗಳನ್ನ ಅಲ್ಲಲ್ಲಿ ಆಯೋಜನೆ ಮಾಡಿ ಕಾಲಕ್ಕೆ ಸರ್ಕಾರದಿಂದ ಏನು ನಿರ್ದೇಶನ ಬರ್ತದೆ ಅದರ ಪ್ರಕಾರ ನಮ್ಮ ಶಿಕ್ಷಕ ಮಿತ್ರರು ಕೂಡ ಬಹಳ ಕಾಳಜಿ ವಹಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದಕ್ಕೆ ನಾನು ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದಂತಹ ಸ್ಪರ್ಧಿಗಳು ತಾವು ಎಲ್ಲ ಮಕ್ಕಳು ಕೂಡ, ಯಾರು ಕೂಡ ನಾವು ಗಣಿತದಲ್ಲಾಗ್ಲಿ ಇಂಗ್ಲಿಷ್ನಾಗ್ಲಿ ನಮಗೆ ಬರುವುದಿಲ್ಲ ಮತ್ತೆ ಹಿಂಜರಿಕೆ ಹೆದರಿಕೆಯನ್ನ ಯಾರು ಕೂಡ ಮನಸ್ಸಿನಲ್ಲಿ ಮೂಡಿಸ್ಕೊಳ್ಬಾರ್ದು. ಈ ಗಣಿತ ಅನ್ನೋದು ನಿಮ್ಗೆ ಬಹಳ ಸುಲಭವಾಗಿ ಕಲಿತಕ್ಕಂತ ಮಾರ್ಗಗಳು ನಿಮ್ಮ ಗುರುಗಳು ಅವಾಗ ತಿಳಿಸ್ತಾ ಇರ್ತಾರೆ. ಮೊದ್ಲೆಲ್ಲ ಬೆರಳಿಂದ ಎಣಿಕೆ ಮಾಡಿ 1 2 3 4 5 ಕಡ್ಡಿಯಿಂದ ಕೂಡ ಮೈ ಮೇಲೆ ಬರ್ಕೊಂಡು ಕೂಡ ಅಕ್ಷರ ಕಲಿತಂತಹ ಗಣಿತವನ್ನ ಕಲಿತಂತಹ ಉದಾಹರಣೆಗಳು ಬಹಳ ಇದಾವೆ. ಹಂಗಾಗಿ ನಿಮ್ಗೆ ಕಲಿಕೆಗೆ ಹಲವಾರು ಅವಕಾಶಗಳಿದಾವೆ. ಒಂದೇ ಒಂದಂದ್ರೆ ಗುರುವಿನ ಮಾರ್ಗದರ್ಶನದಲ್ಲಿ ನೀವು ನಡೀಬೇಕು. ಅವ್ರು ಹೇಳ್ಕೊಟ್ಟದನ್ನ ಬಹಳ ಗಮನ ಇಟ್ಟು ಕೇಳ್ಕೋಬೇಕು, ಅದನ್ನ ಮನೇಲಿ ಹೋಗಿ ಅಭ್ಯಾಸ ಮಾಡಬೇಕು. ಇದನ್ನ ಒಂದು ದೈನಂದಿನ ರುಟೀನ್ ವರ್ಕ್ ನಲ್ಲಿ ನೀವು ಸೇರ್ಕೊಂಡಾಗ ಗಣಿತ ಅನ್ನೋದು ಕೂಡ ತುಂಬಾ ಸುಲಭವಾಗಿ ನಿಮಗೆ ಬರ್ತದೆ. ಹಾಗಾಗಿ ಕೂಡ ಯಾವುದೇ ಮಕ್ಕಳು ಕೂಡ ನಿಮ್ಮ ಮನಸ್ಸಲ್ಲಿ ಗಣಿತ ಕಷ್ಟ, ಇದ್ರ ಕಲಿಯಕ್ಕೆ ಬಹಳ ನಮ್ಗೆ ಬರೋದಿಲ್ಲ ಅನ್ನೋದನ್ನ ಕೂಡ ಯಾರು ಕೂಡ ಮನಸ್ಸಿನಲ್ಲಿ ಫಸ್ಟ್ ಆಫ್ ಆಲ್ ಮೂಡಿಸ್ಕೊಳ್ಳೇಬಾರದು. ಹಂಗಾಗಿ ಈ ಒಂದು ಸ್ಪರ್ಧಾ ಕಾರ್ಯಕ್ರಮಗಳು ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತವೆ. ಎಲ್ಲರೂ ಕೂಡ ಭಾಗವಹಿಸಿದಿರಿ. ಬಹುಮಾನ ಕೆಲವ್ರಿಗೆ ಬರ್ಬೋದು, ಕೆಲವ್ರಿಗೆ ಬರದೇ ಇರ್ಬೋದು, ಆದ್ರೆ ಎಲ್ಲರೂ ಕೂಡ ಭಾಗವಹಿಸಿರೋದು ಮತ್ತು ಕಲಿಕೆಯಲ್ಲಿ ಆಸಕ್ತಿ ಇರೋದು ಮುಖ್ಯ. ನಿಮ್ಗೆ ಏನಾದ್ರೂ ವಸ್ತುನ ಕಲಿಬೇಕಾದ್ರೆ ಉತ್ಸಾಹ ಮೊದಲನೇ ಅಂಶ. ಹಾಗಾಗಿ ಎಲ್ಲರೂ ಭಾಗವಹಿಸಿದಿರಿ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಕಸ್ಮಿಕವಾಗಿ ಬಂದರೂ ಕೂಡ ನಾನು ಯಾವುದೋ ಬೇರೆ ಕೆಲಸಕ್ಕೆ ಬಂದಿದ್ದೆ. ಹಾಗಾಗಿ ಈ ಒಂದು ಸಭೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೂ ಕೂಡ ಒಂದು ಅವಕಾಶ ಸಿಕ್ಕುವುದಕ್ಕೆ ನಾನು ಈ ಆಯೋಜಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಶುಭವನ್ನು